ಫ್ರೆಂಡ್ಸ್ 2010 ಮಾಡಲ್ ಇದು 2 ಲಕ್ಷ ಹೇಳ್ತಾರೆ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 20,000 ಡಿಸ್ಕೌಂಟ್ ಇದೆ ಫ್ರೆಂಡ್ಸ್. ಅಂದ್ರೆ ನಮ್ ಚಾನಲ್ ಹುಡುಗರು ಕನಸಿನ ಗಾಡಿಗಳಿವೆಲ್ಲ ಕಡಿಮೆ ರೇಟ್ ಅಂತಂದ್ರೆ ಹುಡುಗರು ಬಂದು ತಗೊಂಡ್ಬಿಡ್ತಾರೆ. ಅಂದ್ರೆ ಅವರಿಗೆಲ್ಲ ಎಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀರಾ ನಮ್ ಚಾನಲ್ ಕಡೆಯಿಂದ ಬಂದ್ರೆ? ಸರ್ ಆಲ್ಟೋ ಪ್ರೈಸ್ ಅಲ್ಲಿ ನಿಮಗೆ ವ್ಯಾಗನರ್ ಕೊಡ್ತೀನಿ, ಮತ್ತೇನು ಡಿಸ್ಕೌಂಟ್ ಬೇಕು ಸರ್? ಆಗ್ಲಿ ನಿಮ್ ಕಡೆಯಿಂದ ಬಂದ್ರೆ ಇನ್ನೂ 10,000 ಡಿಸ್ಕೌಂಟ್ ಮಾಡ್ತೀನಿ. 10,000 ಡಿಸ್ಕೌಂಟ್ ಮಾಡ್ತೀರಾ? ಕಂಡ್ರಿ ಸಿಂಗಲ್ ಓನರ್ ಯಾರು ಆಟೋಮೆಟಿಕ್ ಗಾಡಿ ಲೋ ಬಜೆಟ್ ಅಲ್ಲಿ ಓಡ್ತೀರಾ, ಆಟೋಮೆಟಿಕ್ ಗಾಡಿ ಇದು. ಓ ಆಟೋಮೆಟಿಕ್ ಗಾಡಿ ಖಂಡಿತ ಆಟೋಮೆಟಿಕ್ ವೆಹಿಕಲ್ ಆಗಿರ್ತದೆ. ನಿಮ್ ಕಡೆಯಿಂದ ಬಂದ್ರೆ ಒಂದ್ 3-20-25 ಮಾಡಿಸ್ಕೊಡ. ಗಾಡಿ ಎಲ್ಲ ಕಂಡೀಷನ್ ಇದೆಯಾ? ಗಾಡಿ ಕಂಡೀಷನ್ ಕೇಳಲೇಬೇಡಿ, ಬಹಳ ಜೀನಿಯನ್ ಇದೆ. ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಶಿವಮೊಗ್ಗದಲ್ಲಿ ಇದ್ದೀನಿ. ಹೌದು ಫ್ರೆಂಡ್ಸ್, ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬಗ್ಗೆ ನಾನು ಇವತ್ತು ತಿಳಿಸಕ್ ಹೋಗಿದ್ದೀನಿ ಫ್ರೆಂಡ್ಸ್. ಹೌದು, ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತಹ ಕಾರ್ಗಳು. ಬನ್ನಿ ಹಂಗಾದ್ರೆ ಕಾರ್ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಿಮ್ಮ ಕನಸಿನ ಕಾರನ್ನ ನೀವು ಸೆಲೆಕ್ಟ್ ಮಾಡಿ, ನಾವು ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ಬ್ರದರ್, ಓಕೆ, ಈ ಕಾರ್ ಬಗ್ಗೆ ಹೇಳಿ ಸರ್. ಇದು Hyundai i20 ಅಂತ 2012 ಮಾಡ್ಲಿರತ್ತೆ. ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್ ಕಂಪ್ನಿಯಿಂದಾನೇ LPG ಅಪ್ರೂವಲ್ ಇದೆ ಸರ್. ಕಂಪ್ನಿ ಫಿಟ್ಟಿಂಗ್. ಇದು ಕಸ್ಟಮರ್ ಬಂದು 3 ಲಕ್ಷ ಬೇಕಂತಾರೆ. ನಿಮ್ ಕಡೆಯಿಂದ ಬಂದ್ರೆ ಒಂದ್ 60-65-70 ಮಾಡಿಸ್ಕೊಡೋಣ ಸರ್. ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಮ್ಮ ಚಾನಲ್ ಕಡೆಯಿಂದ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಬರ್ಬೇಕು. ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಶೇರ್ ಮಾಡಬೇಕು. ಇಲ್ಲಿ ಬಂದು ನಮ್ಮ ಚಾನಲ್ ತೋರಿಸಿದ್ರೆ ನಿಮ್ಗೆ ಇಲ್ಲಿ ಖಂಡಿತವಾಗ್ಲೂ ಡಿಸ್ಕೌಂಟ್ ಸಿಕ್ಕೇ ಸಿಗುತ್ತೆ. ಬ್ರದರ್, ಹಂಗಾರೆ ಒಳಗಡೆ ತೋರಿಸಿ ಸೀಟ್. ಬನ್ನಿ, ಹೊರಗಡೆಯಿಂದ ತೋರಿಸಿ. ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪ್ನಿ ಸೆಂಟ್ರಲ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗತ್ತೆ ಸರ್. ಇದು AC ಎಲ್ಲ ಇದೆಯಾ? AC ಎಲ್ಲ ರನ್ನಿಂಗ್ ಇರುತ್ತೆ ಸರ್. ಕಂಪ್ನಿ ನನಗೆ ರನ್ನಿಂಗ್. ಎಷ್ಟು ಹೊಡಿದೆ ಗಾಡಿ? ಗಾಡಿ ಒಂದು 65,000 ಹೊಡಿದೆ ಸರ್. ಜೀನಿಯನ್ 65,000 ಹೊಡಿದೆ. ಜೀನಿಯನ್ ಟೈರ್ ಎಲ್ಲ ಕಂಡೀಷನ್ ಇದಾವೆ? ಬಹಳ ಚೆನ್ನಾಗಿದೆ ಸರ್. ಟೈರ್ ಎಲ್ಲ ನಿಮಗೆ 50-60% ಟೈರ್ ಸಿಗತ್ತೆ. ಬ್ರದರ್, ಹಂಗಾರೆ ಇದ್ರ ಬಗ್ಗೆ ಹೇಳಿ ಸರ್. ಪೋಲೋ, ವೋಲ್ಕ್ಸ್ ವ್ಯಾಗನ್ ಪೋಲೋ ಅಂತ ಇದು ಪೆಟ್ರೋಲ್ TSI ವೇರಿಯಂಟ್. ಇದು ಪೆಟ್ರೋಲ್ ಇಂಜಿನ್. 2010 ಸೆಕೆಂಡ್ ಓನರ್ ಆಗಿರುತ್ತದೆ. ಕಂಫರ್ಟ್ ಲೈನ್ ಸರ್ ಇದು. ಇದ್ರಲ್ಲಿ ಮ್ಯಾಗ್ವಿಲ್ ಕೂಡ ಬರುತ್ತೆ. 2010 ಸೆಕೆಂಡ್ ಓನರ್, ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಕಸ್ಟಮರ್ ಬಂದು ಒಂದ್ 280-90 ಅಂತಾರೆ. ಒಂದ್ 280-85 ಮುಗಿಸ್ಕೊಡೋಣ ಸರ್. 285 ಮುಗಿಸ್ಕೊಡ್ತೀರಾ? ಯಾವ್ದು ಒಳ್ಳೆ ಲೋ ಬಜೆಟ್ ಅಲ್ಲಿ ಯಾರು ಹೋಗ್ತೀರಾ, ಬಹಳ ಒಳ್ಳೆ ಗಾಡಿ ಸರ್. ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಪೋಲೋ ಕೊಡೋದು. ಇದ್ರಲ್ಲಿ ನಿಮಗೆ ABS, ಏರ್ ಬ್ಯಾಗು, ಮ್ಯಾಗ್ವಿಲ್, ಸ್ಟೇರಿಂಗ್ ಕಂಟ್ರೋಲು, ಫ್ರೆಶ್ 4 ಕುಷನ್ ಸೀಟ್ ಸಿಗತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಸಿಗತ್ತೆ. ಗಾಡಿ ಬಂದು 1,07,000 ಜೀನಿಯನ್ ಕಿಲೋಮೀಟರ್ ರೀಡಿಂಗ್ ಇದೆ. ಎಷ್ಟು ಹೊಡಿದೆ ಗಾಡಿ? 1,07,000 ಸರ್ ಜೀನಿಯನ್ ಕಿಲೋಮೀಟರ್. ಕಂಡೀಷನ್ ಇದೆ ಗಾಡಿ? ಬಹಳ ಚೆನ್ನಾಗಿದೆ ಸರ್. ಪ್ಯೂರ್ ಪೆಟ್ರೋಲ್ ಸರ್. ಪೆಟ್ರೋಲ್ ಗಾಡಿ ಏನೇನ್ ಹೆಂಗ್ ಹೊಡಿದ್ರು ಏನಾಗಲ್ಲ. ನಿಮ್ ಕಡೆ ಬರುವಂತ ಎಲ್ಲ ಗಾಡಿಗಳು ಕಂಡೀಷನ್ ಗಾಡಿಗಳೇ? ಎಲ್ಲ ಕಂಡೀಷನ್, ಖಂಡಿತ ಎಲ್ಲ ಕಂಡೀಷನ್ ಗಾಡಿಗಳು. ಯಾವ್ದೇ ತರ ರೀಪೇಂಟು, ಆಕ್ಸಿಡೆಂಟ್ ಏನು ಇರಲ್ಲ. ಏನಂದ್ರೆ ಬಂಪರ್ ಗಳಿಗೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿರುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಟಚ್ ಅಪ್ ಮಾಡಿರ್ತಾರೆ. ಗಾಡಿ ಮೇಲೆ ಯಾವುದೇ ಲೋನ್ ಇರೋದಿಲ್ಲ? ಯಾವ್ದು ಲೋನ್ ಇರೋದಿಲ್ಲ. ನಿಮಗೆ ಲೋನ್ ಬೇಕಂದ್ರೆ ಲೋನ್ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ. ಬ್ಯಾಂಕ್ ಲೋನ್ ಬೇಕಾ ಬ್ಯಾಂಕ್ ಲೋನ್ ಆಗುತ್ತೆ. ಫೈನಾನ್ಸ್ ಲೋನ್ ಬೇಕಾ ಫೈನಾನ್ಸ್ ಲೋನ್ ಆಗುತ್ತೆ. ಅದು ಲೋ ಇಂಟ್ರೆಸ್ಟ್ ಅಲ್ಲಿ ನಾವು ಫೈನಾನ್ಸಿಂಗ್ ಮಾಡಿಸ್ಕೊಡ್ತೀವಿ. ಕಸ್ಟಮರಿಗೆ ಯಾವ್ದೇ ತರ ತೊಂದರೆ ಆಗಲ್ಲ ಫೈನಾನ್ಸಿಂಗ್ ಮಾಡ್ಬೇಕಾದ್ರೆ. ಇದು ಫಸ್ಟ್ ಎಷ್ಟು ಕಟ್ಬೇಕು ಅಮೌಂಟ್ ಸರ್? ಫಸ್ಟ್ ಕಸ್ಟಮರ್ ಮೇಲೆ ಕಸ್ಟಮರ್ ಅವ್ರಿಗೆ ಏನ್ ಲೋನ್ ಬೇಕಾಗತ್ತೆ ಅದು ಬಿಟ್ಟು ಡೌನ್ ಪೇಮೆಂಟ್ ಅವ್ರು ಕಟ್ಬೇಕಾಗತ್ತೆ ಸರ್. ಮಾರುತಿ ಸುಜುಕಿ ಬ್ರೆಜಾ ಸರ್. ಇದು ಬಹಳ ಡಿಮ್ಯಾಂಡಿಂಗ್, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡಿಂಗ್ ಡಿಮ್ಯಾಂಡ್ ಇದೆ. 2018 ಮಾಡಲಾಗಿರುತ್ತದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ ವೆಹಿಕಲ್. VDI ಡೀಸೆಲ್ ಗಾಡಿ. ಇದು ಮಿಡ್ಲ್ ವೇರಿಯಂಟ್ ಸರ್. VDI ಇರುತ್ತೆ. ಮೈಸೂರು ಪಾಸಿಂಗ್ ಇದೆ. ಮೈಸೂರು ಪಾಸಿಂಗ್ ಸರ್. ಇದ್ರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಸಿಗತ್ತೆ. ಮತ್ತೆ ಎಷ್ಟು ಹೊಡಿದೆ ಗಾಡಿ ಬ್ರದರ್? ಗಾಡಿ 1 ಲಕ್ಷ ಜೀನಿಯನ್ ಕಿಲೋಮೀಟರ್ ಓಡಿದೆ ಸರ್. ಇದರಲ್ಲೂ ಕೂಡ ABS, ಏರ್ ಬ್ಯಾಗು, ಮ್ಯಾಗ್ವಿಲ್, ಸ್ಟೇರಿಂಗ್ ಕಂಟ್ರೋಲು, ಪ್ಯೂರ್ ಲೆದರ್ ಕುಷನ್ ಸಿಗತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಸಿಗತ್ತೆ. AC ಕೂಡ ರನ್ನಿಂಗ್ ಇದೆ ಸರ್. ಸರ್ ಇದು 2010 ಮಾರುತಿ ಸುಜುಕಿ ವ್ಯಾಗನರ್ ಅಂತ LXI ವೇರಿಯಂಟ್. ಇದು 2010 ಸೆಕೆಂಡ್ ಓನರ್ ಆಗಿರುತ್ತದೆ. 22 ಪಾಸಿಂಗ್. ಇದರಲ್ಲೂ ಕೂಡ ಕಂಪ್ನಿಯಿಂದಾನೇ LPG ಫಿಟ್ಟಿಂಗ್ ಸಿಗತ್ತೆ. ಮಿಡ್ಲ್ ವೇರಿಯಂಟ್ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಸಿಗತ್ತೆ. ಪ್ರೈಸ್ ಎಷ್ಟು ಸರ್? ಪ್ರೈಸ್ ಬಹಳ ಕಡಿಮೆ ಬೆಲೆಯಲ್ಲಿ ಇವತ್ತು ವ್ಯಾಗನರ್ ತಗೊಂಡ್ಬಂದಿದೀವಿ. ಬರೀ 2 lakhs ತಗೊಂಡ್ಬಂದ್ರೆ ಸಾಕು. ಡಿಸ್ಕೌಂಟ್ ಇದೆಯಾ ನಮ್ಮ ಚಾನಲ್ ಕಡೆಯಿಂದ? ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 20,000 ಡಿಸ್ಕೌಂಟ್ ಸರ್. 20,000 ಡಿಸ್ಕೌಂಟ್? 20,000 ಡಿಸ್ಕೌಂಟ್ ಖಂಡಿತ. ಟೈರ್ ಕಂಡೀಷನ್ ಇದೆ? ಫ್ರೆಶ್ ಟೈರ್ ಹಾಕ್ಬಿಟ್ಟಾರೆ ಕಸ್ಟಮರ್. ಫ್ರೆಂಡ್ಸ್, 2010 ಮಾಡಲ್ ಇದು 2 ಲಕ್ಷ ಹೇಳ್ತಾರೆ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 20,000 ಡಿಸ್ಕೌಂಟ್ ಇದೆ ಫ್ರೆಂಡ್ಸ್. ಅಂದ್ರೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬರ್ಬೇಕು. ನೀವು ಸಬ್ಸ್ಕ್ರೈಬ್ ಆಗಿ ಬಂದು ಇಲ್ಲಿ ತೋರಿಸಿದ್ರೆ ನಿಮ್ಗೆ ಇಲ್ಲಿ 20,000 ಡಿಸ್ಕೌಂಟ್ ಇದೆ. ಬೇಗ ಬಿಡಬೇಡಿ, ಎತ್ತಕೊಂಡು ಹೋಗಿ. ಬ್ರದರ್, ಈ ಕಾರ್ ಬಗ್ಗೆ ಹೇಳಿ ಸರ್. ಇದು
ಇದು ಕೂಡ ಬಹಳ ಡಿಮೈಂಡಿಂಗ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ. ಇದು ಅಷ್ಟೇ ಮಾರುತಿ ಸುಜುಕಿ ಇಟಿಗ 8 ಸೀಟರ್ ಗಾಡಿ ಒಂದ್ 5 ಸೀಟರ್ ಬೆಲೆಯಲ್ಲಿ ಕೊಡೋಣ ಇವತ್ತು. 2012 ಮಾಡಲು 3rd ಓನರ್ ವೆಹಿಕಲ್. ಬರೀ ಶಿಫ್ಟ್ ರೇಟ್ ಅಲ್ಲಿ ಇಟಿಗ ಕೊಡೋಣ ಬರೀ 5 ಲಕ್ಷ. ಬರೀ 5 ಲಕ್ಷನಾ? ಬರೀ 5 ಲಕ್ಷ. ಎಷ್ಟು ಮಾಡಲ್ ಇದು? 2012 ಮಾಡಲ್. 2012 ಮಾಡಲ್. ಡಿಸ್ಕೌಂಟ್ ಇದೆಯಾ? ನಮ್ಮ ಫಾಲೋವರ್ಸ್ ಡಿಸ್ಕೌಂಟ್ ಇದೆಯಾ ಸರ್? ಶಿಫ್ಟ್ ಪ್ರೈಸ್ ಅಲ್ಲಿ ನಾನು ಇಟಿಗ ಕೊಡ್ತೀನಿ, ಮತ್ತೇನ್ ಬೇಕು ಸರ್? ಟೈರ್ ಬಹಳ ಚೆನ್ನಾಗಿದೆ ಸರ್. ಸೀಟ್ ಕಂಡೀಷನ್ ಬಹಳ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಫ್ರೆಶ್ ಲೆದರ್ ಕುಶನ್ಸ್ ಹಾಕ್ಸ್ಬಿಟ್ಟಿದ್ದಾರೆ. ಇದು VDI ಸರ್. ಇದರಲ್ಲಿ ನಿಮಗೆ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗು, ಇದು ಬ್ಲೂಟೂತ್ ಸಿಸ್ಟಮ್ ಎಲ್ಲ ಸಿಗತ್ತೆ. ಬಹಳ ಚೆನ್ನಾಗಿದೆ. ಇಂಟೀರಿಯರ್ ಮಾತ್ರ ಬಹಳ ಕ್ಲೀನ್ ಅಂಡ್ ನೀಟ್ ಕಂಡೀಷನ್ ಅಲ್ಲಿ ಇಟ್ಟಿದ್ದಾರೆ. ಇದು ಮಹೀಂದ್ರ ಬೊಲೆರೋ ಅಂತ 2015 ಮಾಡಲ್ ಇರುತ್ತೆ. 15 ಸೆಕೆಂಡ್ ಓನರ್ ಇರುತ್ತದೆ. ಸೆಕೆಂಡ್ ಓನರ್ ಬಹಳ ZLX ಇದು ಟಾಪ್ ಅಂಡ್ ವೇರಿಯಂಟ್. ಬೊಲೆರೋದಲ್ಲಿ ಟಾಪ್ ಅಂಡ್ ವೇರಿಯಂಟ್. ಟೈರ್ ಕಂಡೀಷನ್ ಚೆಕ್ ಮಾಡಿ. ಬಹಳ 70 to 80% ಟೈರ್ ಕಂಡೀಷನ್ ಇದೆ. ಬ್ರದರ್ ಎಷ್ಟಿದೆ ಪ್ರೈಸ್ ಇದಕ್ಕೆ? ಇದು ಪ್ರೈಸ್ ಕಡಿಮೆ ಸರ್. ಬಹಳ ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಣ. ಕಡಿಮೆ ಅಂದ್ರೆ ಬರೀ ಒಂದ್ 6 ಲಕ್ಷ ಕೊಡೋಣ ಸರ್. 6 ಲಕ್ಷ ಕೊಡೋಣ. ಮತ್ತೆ ನಮ್ಮ ಫಾಲೋವರ್ಸ್ಗೆ ಅದ್ರಲ್ಲೂ 15,000 ಡಿಸ್ಕೌಂಟ್ ಇರುತ್ತೆ. ನಿಮ್ ಕಡೆಯಿಂದ ಬಂದ್ರೆ 15,000 ಡಿಸ್ಕೌಂಟ್ ಇರುತ್ತೆ. 15,000 ಡಿಸ್ಕೌಂಟ್ ಕೊಡ್ತೀರಾ ನಮ್ಮ ಕಡೆಯಿಂದ ಬಂದ್ರೆ? ನಮ್ಮ ಚಾನಲ್ ಇನ್ನು ಮುಂದ್ಗಡೆ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡೋಣ. ಇನ್ನು ಬೇಗ ಬಂದ್ರೆ ಇನ್ನೂ ಡಿಸ್ಕೌಂಟ್ ಮಾಡಿ ವೆಹಿಕಲ್ ಕೊಡೋಣ ಅಂತ ಸರ್. ಇದು ಕೂಡ ಮಹೀಂದ್ರ ಬೊಲೆರೋ. ನೀವು 15 ಮಾಡಲ್ ನೋಡಿದಿರಾ? ಇದು 21 ಮಾಡಲ್ ಗಾಡಿ ಆಗಿರುತ್ತೆ. B6 ಆಗಿರುತ್ತೆ. 2021 ಸಿಂಗಲ್ ಓನರ್ ಅಲ್ಲಿ ಇದೆ. ಬಹಳ ಕ್ಲೀನ್ ಅಂಡ್ ನೀಟ್ ಕಂಡೀಷನ್ ಅಲ್ಲಿ ಇಟ್ಟಿರೋ ಗಾಡಿ. ಬರೀ ಬಾಡಿ ಲೈನಿಂಗ್ ನೋಡಿ ಬಹಳ ಚೆನ್ನಾಗಿದೆ. ಬರೀ 64,000 GNN ಕಿಲೋಮೀಟರ್ ಶೋರೂಮ್ ಹಿಸ್ಟ್ರಿ ಜೊತೆ ಇನ್ನು 5 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಶೋರೂಮ್ ಅಲ್ಲಿ ಹಾಕಿರೋಂತ ಟೈರ್ ಇದೆ ಸರ್. 80 to 85% ಟೈರ್ ಸಿಗುತ್ತೆ ನಿಮಗೆ ಇದರಲ್ಲಿ. 5 ಕೂಡ ಒಂದೇ ಕಂಪ್ನಿ ಟೈರ್ ಸಿಗುತ್ತೆ. ಇಂಟೀರಿಯರ್ ಚೆಕ್ ಮಾಡಿ ಬಹಳ ಚೆನ್ನಾಗಿದೆ. ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಇಂಟೀರಿಯರ್ ಇಟ್ಟಾರೆ. ಇನ್ನು ಪೇಪರ್ ಕೂಡ ಹರಿದಿಲ್ಲ ಅಂತ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಫಸ್ಟ್ ಓನರ್ ಅಲ್ಲಿ ಇದೆ ಸರ್. ಪ್ರೈಸ್ ಎಷ್ಟು ಇದಕ್ಕೆ? ಪ್ರೈಸ್ ಸಣ್ಣ ಪ್ರೈಸ್ ಇಟ್ಟಿದೀವಿ. 9.5 ಅಂತಾರೆ. 9 ಲಕ್ಷ ಬಂದ್ರೆ ಬಿಟ್ಕೊಡೋಣ. ಹೊಸ ಗಾಡಿ 12.5 13 ಲಕ್ಷ ಇದೆ. 9 ಲಕ್ಷ ಬಂದ್ರೆ ಬಿಟ್ಕೊಡ್ತೀರಾ? 9 ಲಕ್ಷ ಬಂದ್ರೆ ಖಂಡಿತ ಬಿಟ್ಕೊಡೋಣ. ಬ್ರದರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ವೋಲ್ಕ್ಸ್ ವ್ಯಾಗನ್ ವೆಂಟೋ ಅಂತ. ಇದು ಪೋಲೋದಲ್ಲಿ ಲಾಂಗ್ ಡಿಕ್ಕಿ ಅಂತ ಬರುತ್ತೆ. ಇದು ವೆಂಟೋ ವೆಹಿಕಲ್. ಸೇಮ್ ಸ್ವಿಫ್ಟ್ ಡಿಸೈರ್ ತರ ಇದು ವೆಂಟೋ. 2010 ಮಾಡಲ್ ಇರುತ್ತೆ. 10ರಲ್ಲಿ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ಅಲ್ಲಿ ಇದೆ. ಬರೀ ಸಿಂಗಲ್ ಓನರ್. ಯಾರು ಆಟೋಮೆಟಿಕ್ ಗಾಡಿ ಲೋ ಬಜೆಟ್ ಅಲ್ಲಿ ಹುಡುಕ್ತೀರಾ, ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಗಾಡಿನ? ಖಂಡಿತ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತದೆ. ಎಷ್ಟು ಸಿಂಗಲ್ ಓನರ್? ಸಿಂಗಲ್ ಓನರ್ ಅಲ್ಲಿ ಇದೆ ಸರ್. ಪ್ರೈಸ್ ಎಷ್ಟಿದೆ ಸರ್? ಇದು ಸಣ್ಣ ಪ್ರೈಸ್ ಇಟ್ಟಿದೀವಿ. 3.5 ಅಂತಾರೆ. 3 ಲಕ್ಷ ಬಂದ್ರೆ ಬಿಟ್ಕೊಡೋಣ ಸರ್. 3 ಲಕ್ಷ ಬಂದ್ರೆ ಬಿಟ್ಕೊಡ್ತೀರಾ? ಬರೀ 3 ಲಕ್ಷಗೆ ವೆಂಟೋ ಸಿಗತ್ತೆ ನಿಮಗೆ. 2010 ಮಾಡಲು. ಟೈರ್ ಎಲ್ಲ ಬಹಳ ಫ್ರೆಶ್, ಬಹಳ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇಟ್ಟಾರೆ. ಬರೀ 64,000 GNN ಕಿಲೋಮೀಟರ್. ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಕಂಪ್ನಿ ಸೆಂಟ್ರಲ್ ಲಾಕ್ ಸಿಗತ್ತೆ. ಮ್ಯೂಸಿಕ್ ಸಿಸ್ಟಮ್ ಸಿಗತ್ತೆ. ಬ್ರ್ಯಾಂಡ್ ನ್ಯೂ ಕುಶನ್ ಸಿಗತ್ತೆ. ಬ್ರದರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸ್ವಿಫ್ಟ್ ಡಿಸೈರ್ ಅಂತ 2012 ಮಾಡಲ್ ಇರುತ್ತದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಸರ್. ಬಾಡಿ ಲೈನಿಂಗ್ ಚೆಕ್ ಮಾಡಿ ಬಹಳ ಚೆನ್ನಾಗಿದೆ. ಕಂಪ್ನಿಯಿಂದ ಏನ್ ಪೇಂಟ್ ಬಂದಿದೆ ಅದೇ ಪೇಂಟ್ ಅಲ್ಲಿ ಇದೆ. ಇನ್ನು ಸೀಟ್ ಕವರ್ ನಿನ್ನೆ ಫ್ರೆಶ್ ಆಗಿ ಹಾಕ್ಸಿ ಸೀಟ್ ಕುಶನ್ ಇವತ್ತು ತಗೊಂಡ್ಬಂದ್ ಬಿಟ್ಟಾರೆ ಕಸ್ಟಮರ್. ಎಷ್ಟಿದೆ ಪ್ರೈಸ್ ಇದಕ್ಕೆ ಸರ್? ಸಣ್ಣ ಪ್ರೈಸ್ ಇದೆ. 4 lakh ಬೇಕಂತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ವಿತ್ KA ರಿಜಿಸ್ಟ್ರೇಷನ್ ಸರ್. ಡಿಸ್ಕೌಂಟ್ ಇದೆಯಾ? ಡಿಸ್ಕೌಂಟ್ ನಿಮ್ ಕಡೆಯಿಂದ ಬಂದ್ರೆ ಒಂದು 20,000 ಡಿಸ್ಕೌಂಟ್. ನಮ್ ಕಡೆಯಿಂದ ಬಂದ್ರೆ 20,000 ಸಬ್ಸ್ಕ್ರೈಬ್ ಆಗಿ ಖಂಡಿತ ಬರಬೇಕು. ವೆಹಿಕಲ್ ವೀಲ್ ಕಂಡೀಷನ್ ಅಂತ ಕೇಳಬೇಡಿ. ಫ್ರೆಶ್ ಟೈರ್ ಆಗಿ ಬಿಟ್ಟಾರೆ ಸರ್. ಇದು VXI. ಇದ್ರಲ್ಲೂ ಕೂಡ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪ್ನಿ ಸೆಂಟ್ರಲ್ ಲಾಕ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸ್ಯಾರೆ. ಫ್ರೆಶ್ ಕುಶನ್ಸ್ ಹಾಕಿ ಬಿಟ್ಟಾರೆ ಕಸ್ಟಮರ್. ಬಹಳ GNN ವೆಹಿಕಲ್. ಸಣ್ಣ ಲೋ ಮೈಲೇಜ್ ಓಡಿದೆ. 70,000. ಒಳ್ಳೆ ಕಂಡೀಷನ್ ಗಾಡಿ. ಬ್ರದರ್ ಈ ಸುಜುಕಿ ಬಗ್ಗೆ ಹೇಳಿ. ಇದು ಮಾರುತಿ ಸುಜುಕಿ ವ್ಯಾಗನರ್ ಅಂತ. ಇದು 2008 ಇರುತ್ತದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಬಹಳ ರೇರ್ ಕಲರ್. ಇದು ಐಸ್ ಬ್ಲೂ ಕಲರ್ ಅಂತಾರೆ ಇದಕ್ಕೆ. 2008 ಸೆಕೆಂಡ್ ಓನರ್. ಒಂದ್ ಆಲ್ಟೋ ಪ್ರೈಸ್ ಅಲ್ಲಿ ವ್ಯಾಗನರ್ ಕೊಡೋಣ. ಗಾಡಿ ಕಂಡೀಷನ್ ಇದೆ. ಗಾಡಿ ಕಂಡೀಷನ್ ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿ ತಗೊಳಂಗಿದೆ. ಬಹಳ GNN ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಹಂಗಾದ್ರೆ ಪ್ರೈಸ್ ಎಷ್ಟು ಹೇಳ್ತೀರಾ? ಒಂದ್ ಸಣ್ಣ ಪ್ರೈಸ್ ಕೊಡೋಣ ಸರ್. 1.5 ಲಕ್ಷ. 1.5 ಲಕ್ಷ. 1.5 ಲಕ್ಷ. ಮತ್ತೆ ಹುಡುಗರು ಕನಸಿನ ಗಾಡಿಗಳಿವೆಲ್ಲ ಕಡಿಮೆ ರೇಟ್ ಅಂತಂದ್ರೆ ಹುಡುಗರು ಬಂದ್ ತಗೊಂಡ್ಬಿಡ್ತಾರೆ. ಅಂದ್ರೆ ಅವರಿಗೆಲ್ಲ ಎಷ್ಟು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ನಮ್ ಚಾನಲ್ ಕಡೆಯಿಂದ ಬಂದ್ರೆ? ಸರ್ ಆಲ್ಟೋ ಪ್ರೈಸ್ ಅಲ್ಲಿ ನಿಮಗೆ ವ್ಯಾಗನರ್ ಕೊಡ್ತೀನಿ. ಮತ್ತೇನ್ ಡಿಸ್ಕೌಂಟ್ ಬೇಕು ಸರ್?
ಆಗ್ಲಿ ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದು 10,000 ಡಿಸ್ಕೌಂಟ್ ಮಾಡಿಸ್ಕೊಡಿ. 10,000 ಡಿಸ್ಕೌಂಟ್ ಮಾಡ್ತೀರಾ? ಖಂಡಿತ. ವೀಕ್ಷಕರೇ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ, ಬನ್ನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬರ್ಬೇಕು. ಸಬ್ಸ್ಕ್ರೈಬ್ ಆಗಿರೋದನ್ನ ಇಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ 10,000. ಈ ವೆಹಿಕಲ್ ಬಗ್ಗೆ ಹೇಳಿ ಸರ್. ಇದು ರೈತರಿಗೆ ಬಹಳ ಕಷ್ಟಪಟ್ಟವರಿಗೆ ಬಹಳ ಅವ್ರ ಜೊತೆ ಇರೋದು ವೆಹಿಕಲ್ ಇದು. ಈಕೋ ಮಾರುತಿ ಸುಜುಕಿ ಈಕೋ ಅಂತ 7 ಸೀಟರ್ ಅಲ್ಲಿ ಇದೆ. 2012 ಮಾಡಲು, ಸೆಕೆಂಡ್ ಓನರ್ ಅಲ್ಲಿ ಇದೆ. ಒಂದ್ ಸಣ್ಣ ಪ್ರೈಸ್ ಕೊಡ್ತೀನಿ, ಹೇಳಿ. ಇದಕ್ಕೆ ಕಸ್ಟಮರ್ ಒಂದು 360 ಅಂತಾರೆ. 360 ನಿಮ್ ಕಡೆಯಿಂದ ಬಂದ್ರೆ ಒಂದ್ 320-25 ಮಾಡಿಸ್ಕೊಡ. ಗಾಡಿ ಎಲ್ಲ ಕಂಡೀಷನ್ ಇದೆಯಾ? ಗಾಡಿ ಕಂಡೀಷನ್ ಕೇಳಲೇಬೇಡಿ, ಬಹಳ ಜೀನಿಯನ್ ಇದೆ. ಓನರ್ ಫಸ್ಟ್ ಓನರ್? ಸೆಕೆಂಡ್ ಓನರ್ ಅಲ್ಲಿ ಇದೆ ಸರ್. ಸೆಕೆಂಡ್ ಓನರ್. ವೀಲ್ ಕಂಡೀಷನ್ ಚೆನ್ನಾಗಿದೆ ಸರ್. ವೀಲ್ ಗೀಲ್ ಎಲ್ಲ ಚೆನ್ನಾಗಿದೆ. ಒಳಗಡೆ ಸೀಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಫ್ರೆಂಡ್ಸ್ ಬನ್ನಿ, ಹಾಗಾದ್ರೆ ಈ ಒಂದು ಶಾಪ್ ಓನರ್ ಜೊತೆ ಮಾತಾಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ, ಬನ್ನಿ ಬನ್ನಿ ಸರ್. ಹಾಗಾದ್ರೆ ಈ ಒಂದು ಬ್ರಾಂಚ್ ರನ್ನಿಂಗ್ ಆಗ್ತಾ ಇದ್ದು ಎಷ್ಟು ವರ್ಷ ಆಯಿತು ಸರ್? 18 to 20 years ಎಕ್ಸ್ಪೀರಿಯನ್ಸ್ ಇದೆ ಸರ್ ನಮ್ಮದು. 18 to 20 years ಇಂದ ನಾವು ಸರ್ವಿಸ್ ಕೊಡ್ತಾ ಇದೀವಿ ಕಸ್ಟಮರ್ಗೆ. ಒಳ್ಳೆ ಗಾಡಿ ಕೊಡ್ತೀವಿ, ಆಕ್ಸಿಡೆಂಟ್ ಫ್ರೀ ಇರ್ತವೆ ನಮ್ಮ ಹತ್ರ. 100% ಆಕ್ಸಿಡೆಂಟ್ ಫ್ರೀ ಇರ್ತವೆ. ಸಣ್ಣ ಪುಟ್ಟ ಟಚಪ್ ಪಾಲಿಸಿ ಇರ್ತವೆ, ಸ್ಕ್ರಾಚಸ್ ಅದು ಇರುತ್ತಂತ ಸಣ್ಣ ಪುಟ್ಟ ಟಚಪ್ ಪಾಲಿಸಿ ಇರ್ತವೆ. ಬೇರೆ ಏನಂದ್ರೆ ಒಳ್ಳೆ ಗಾಡಿ ಸಿಂಗಲ್ ಸೆಕೆಂಡ್ ಓನರ್, ಥರ್ಡ್ ಓನರ್ ಸಿಗೋದು ಕಷ್ಟ ನಮ್ಮ ಹತ್ರ. ಸಿಂಗಲ್ ಸೆಕೆಂಡ್ ಪ್ರಿಫರ್ ಮಾಡ್ತೀವಿ ನಾವು. ಸಿಂಗಲ್ ಸೆಕೆಂಡೇ ಜಾಸ್ತಿ ಇರೋದು ನಮ್ಮ ಹತ್ರ. 40+ ವೆಹಿಕಲ್ ಇರ್ತವೆ ಸರ್. ಯಾವಾಗ ಬಂದ್ರು ನಮ್ಮ ಹತ್ರ ಒಳ್ಳೆ ಗಾಡಿಗಳು 40+ ವೆಹಿಕಲ್ ಇರ್ತವೆ. ಡೀಸೆಲ್ ನಿಂದ ಹಿಡಿದು ಪೆಟ್ರೋಲು, ಡೀಸೆಲ್ ನಿಮಗೆ ಹೈಯರ್ ಎಂಡ್ ಆಲ್ಟೋದಿಂದ ಹೈಯರ್ ಎಂಡ್ ವರ್ಗೂ ಗಾಡಿ ಕೊಡಿಸಿ. ಮತ್ತೆ ಲೋನ್ ಬಗ್ಗೆ? ಲೋನ್ ನಿಮಗೆ ಬ್ಯಾಂಕ್ ಲೋನ್ ಅಂದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ. ಫೈನಾನ್ಸ್ ಅಂದ್ರೆ ಫೈನಾನ್ಸ್. ಸಿವಿಲ್ ಹೆಂಗಿರುತ್ತೆ ಆ ಟೈಪ್. ಆಲ್ ಓವರ್ ಕರ್ನಾಟಕದಿಂದ ಎಲ್ಲಿಂದಾರ ಬರ್ಲಿ ಬೇಕಾದ್ರೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಲೋ ಇಂಟ್ರೆಸ್ಟ್ ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಇವಾಗ ಡೌನ್ ಪೇಮೆಂಟ್ ಕೆಲವರು ಕಡಿಮೆ ಕಟ್ತೀನಿ, ಅಷ್ಟು ಅಮೌಂಟ್ ಇಲ್ಲ ಹಿಂಗ ಅಂತಾರಲ್ಲ, ಅವ್ರ ಬಗ್ಗೆ? ಸರ್ 1 ಲಕ್ಷ 2 ಲಕ್ಷ ಎಷ್ಟಿದಾವೆ ತರ್ರಿ, ಅದು ಅವ್ರ ಸಿವಿಲ್ ಮೇಲೆ ನಾವು ಲೋನ್ ಮಾಡಿಸ್ಕೊಡೋದು. ಸಿವಿಲ್ ಮೇಲೆ ಲೋನ್ ಮಾಡಿಸ್ಕೊಡ್ತೀರಾ? ಸಿವಿಲ್ ಮೇಲೆ ಲೋನ್ ಮಾಡಿಸ್ಕೊಡ್ತೀವಿ. ನಿಮ್ಗೆ ಇದೇ ಒಂದು ಬ್ರಾಂಚ್ ಮತ್ತೆ ಬೇರೆ ಕಡೆ ಇದೆಯಾ ಸರ್? ಒಂದೇ ಬ್ರಾಂಚ್ ಇರೋದು ಶಿವಮೊಗ್ಗದಲ್ಲಿ ಬೈಪಾಸ್. ನಮ್ಮ ಲೊಕೇಶನ್ ಹೆಂಗಿದೆ ಅಂದ್ರೆ ಪಕ್ಕದಲ್ಲಿ ಮಾರುತಿ ಶೋರೂಮ್, ಲಕ್ಷ್ಮಿ ಮಾರುತಿ ಶೋರೂಮ್ ಇದೆ ಸರ್. ಅದ್ರ ಪಕ್ಕಾನೇ ಬರುತ್ತೆ ನಮ್ದು. ಅದ್ರ ಪಕ್ಕಾನೇ ಬರುತ್ತೆ. ನಮ್ಮಲ್ಲಿ ಏನು ಒಳ್ಳೆ ಗಾಡಿಗಳು ಇರ್ತವೆ. ಇಂಜಿನ್ ಬಗ್ಗೆ, ಮೆಕ್ಯಾನಿಕಲ್ ಬಗ್ಗೆ, ಆಮೇಲೆ ಬಾಡಿ ಲೈನ್ ಬಗ್ಗೆ ಏನು ಇರಲ್ಲ ಸರ್. ಕಿರಿಕಿರಿ ಆಗೋದೇ ಇಲ್ಲ. ನಾವು 18 to 20 years ಇಂದ ಸರ್ವಿಸ್ ಕೊಡ್ತಾ ಇದೀವಿ. ಒಳ್ಳೆ ಕಸ್ಟಮರ್ ಇದಾವೆ ನಮ್ಮಲ್ಲಿ. ಡೈರೆಕ್ಟ್ ಫೋನ್ ಮಾಡ್ಕೊಂಡೇ ಕಸ್ಟಮರ್ ಬರ್ತಾವೆ. ಇವಾಗ ವೆಹಿಕಲ್ ನ ಬೈ ಮಾಡಿದವರು ಆ ತರ ಇದೆ, ವೆಹಿಕಲ್ ಸಮಸ್ಯೆ ಆಗಿದೆ, ಹಂಗೆ ಯಾವ್ದು ಸಮಸ್ಯೆ ಬಂದಿಲ್ಲ ನಿಮ್ ಕಡೆಯಿಂದ? 90% ಬರಲ್ಲ ಸರ್. 10% ಬಂದ್ರೆ ನಾವು ಅದಕ್ಕೆ ಇದು ಮಾಡ್ಕೊಡ್ತೀವಿ ಅವರಿಗೆ. 10% ಕ್ಲಿಯರ್ ಮಾಡಿಸ್ಕೊಡ್ತೀರಾ? ಕ್ಲಿಯರ್ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದಿದೆ. ಆತರ ಏನು ಸಮಸ್ಯೆ? ಆಮೇಲೆ ಡಾಕ್ಯುಮೆಂಟೇಶನ್ ಬಗ್ಗೆ ಏನು ಇದೇ ಮಾಡ್ಕೊಳಂಗಿಲ್ಲ ನಮ್ಮ. ಪೂರ್ತಿ ಕ್ಲಿಯರ್ ಟು ಕ್ಲಿಯರ್ ಇರುತ್ತೆ ಡಾಕ್ಯುಮೆಂಟ್ಸ್. ಎಲ್ಲ ಕ್ಲಿಯರ್ ಇರುತ್ತೆ. ಎಲ್ಲ ಕ್ಲಿಯರ್ ಇರುತ್ತೆ. ಬನ್ನಿ, ನಿಮ್ ಕಡೆಯಿಂದ ಬಂದ್ರೆ ಏನೋ ಒಂದು ಇದು ಮಾಡ್ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ರೇಟ್ ಅಲ್ಲಿ ಆಲ್ಮೋಸ್ಟ್ ಕಸ್ಟಮರ್ ಗಾಡಿ ಇರ್ತವೆ, ಅದರಲ್ಲಿ ಒಳ್ಳೆ ರೇಟ್ ಅಲ್ಲಿ ಮಾಡಿಸ್ಕೊಡೋಣ. ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದ್ ಸ್ವಲ್ಪ ಡಿಸ್ಕೌಂಟ್ ಮಾಡಿ. ನಮ್ ಕಡೆಯಿಂದ ಬಂದ್ರೆ ಅಂದ್ರೆ ನಮ್ ಚಾನಲ್ ಕಡೆ ಸಬ್ಸ್ಕ್ರೈಬ್ ಆಗಿ ನಿಮ್ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡ್ಕೊಂಡ್ ಬಂದ್ರೆ ಏನೋ ಒಂದು ಇದು ಮಾಡ್ಕೊಡ್ತೀರಾ? ಒಮ್ಮೆ ಭೇಟಿ ಕೊಡಿ ಸರ್. ಕರ್ನಾಟಕ ಆಟೋ ಕನ್ಸಲ್ಟಿಗೆ ಶಿವಮೊಗ್ಗ ಭೇಟಿ ಕೊಡಿ. ಲೊಕೇಶನ್ ಭದ್ರಾವತಿ ಬೈಪಾಸ್ ರೋಡ್, ಲಕ್ಷ್ಮಿ ಮಾರುತಿ ಸುಜುಕಿ ಅರೇನಾ ಶೋರೂಮ್ ಪಕ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಪಾರ್ಟ್ 2 ವಿಡಿಯೋ ಬೇಕಪ್ಪ ಅಂತಂದರೆ ಬೇಗನೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಟಾಕ್ಗಳು ಬೇಜಾನಿದ್ದಾವೆ, ಪಾರ್ಟ್ 2 ವಿಡಿಯೋ ಬೇಗನೆ ತರ್ತೀನಿ.